ಹೀಗೆ ಮುಸ್ಸಂಜೆ ವೇಳೆ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತ ವಾಹನಗಳು, ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಲು ಹೆಣಗಾಡುತ್ತಿರುವ ಪ್ರವಾಸೋದ್ಯಮ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು, ಮತ್ತೊಂದು ತೇಲಾಡುವ ಮಂಜಿನ ಮೋಡಗಳೊಂದಿಗೆ ಸ್ಟೆಪ್ ಹಾಕುತ್ತಿರುವ ಪ್ರಕೃತಿ ಪ್ರಿಯರು, ತಂಪಾದ ವಾತಾವರಣ ಆಸ್ವಾದಿಸುತ್ತಾ ಕೈ ಹಿಡಿದು ಮೆಲ್ಲನೆ ಹೆಜ್ಜೆ ಹಾಕುತ್ತಿರುವ ಪ್ರೇಮ ಪಕ್ಷಿಗಳು. ಇದು ಒಂದು ಭಾಗವಾದರೆ, ಬಿಎಂಟಿಸಿ ಬಸ್ನಲ್ಲಿ ಜಾಲಿಯಾಗಿ ಪ್ರವಾಸಿ ತಾಣಗಳಿಗೆ ರೌಂಡ್ಸ್ ಹೊಡೆಯುತ್ತಿರುವ ಪ್ರವಾಸಿಗರು ಮತ್ತೊಂದು ಕಡೆ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ರಾಜಧಾನಿಗೆ ಸಮೀಪ ಇರೋ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿಯೇ. ಕರ್ನಾಟಕದಲ್ಲಿ ಮುಂಗಾರು ಅಬ್ಬರಿಸಿದ್ದು, ನದಿ, ಜಲಪಾತ, ಸಮುದ್ರ ಉಕ್ಕಿ ಹರಿಯುತ್ತಿರುವ ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ ಹೆಚ್ಚಾಗಿದ್ದು, ಉತ್ತರ ಕನ್ನಡ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಹಲವು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ. ಇದರಿಂದ ಬೆಂಗಳೂರಿಗೆ ಸಮೀಪ ಇರೋ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮದ ಕಡೆ ಪ್ರವಾಸಿಗರ ದಂಡೆ ಹರಿದು ಬಂದಿದ್ದು, ಬೆಟ್ಟದಲ್ಲಿ ಟ್ರಾಫಿಕ್ ಜಾಮ್ ಸಿಲುಕಿ ಪರದಾಡುವಂತಾಗಿತ್ತು. ಹೀಗೆ ಕಷ್ಟಪಟ್ಟು ಬೆಟ್ಟದ ಮೇಲೆ ಹೋದ ಪ್ರವಾಸಿಗರಿಗೆ ನಂದಿ ಸ್ವರ್ಗದ ಬಾಗಿಲು ಈಶಾ ಫೌಂಡೇಶನ್ ಅಂತೇಳಿ ಕಾರು ಬೈಕ್ನಲ್ಲಿ ಬಂದು ಟ್ರಾಫಿಕ್, ಟೋಲ್, ಪಾರ್ಕಿಂಗ್ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಪ್ರವಾಸಿಗರಿಗೆ ಬಿಎಂಟಿಸಿ ಬಂಪರ್ ಆಫರ್ ನೀಡಿದೆ. ಬಿಎಂಟಿಸಿ 550 ಪ್ಯಾಕೇಜ್ನಲ್ಲಿ ಈಶಾ ಫೌಂಡೇಶನ್ ಸೇರಿದಂತೆ ಚಿಕ್ಕಬಳ್ಳಾಪುರ ರೌಂಡ್ಸ್ ಹೊಡೆಯುವ ಅವಕಾಶ ಕಲ್ಪಿಸಿದೆ. ಬಿಎಂಟಿಸಿ 550 ರೂಪಾಯಿ ಪ್ಯಾಕೇಜಿಗೆ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದು, ಎಸಿ ವೋಲ್ವಾ ಬಸ್ನಲ್ಲಿ ಕುಳಿತು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ಭೋಗನಂದೀಶ್ವರ ದೇವಸ್ಥಾನ, ಮುದ್ದೇನಹಳ್ಳಿಯ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ, ತಿಪ್ಪೇನಹಳ್ಳಿ ಬಳಿ ಇರುವ ರಂಗಸ್ಥಳ ದೇವಸ್ಥಾನ ದರ್ಶನ ಮಾಡಿದ ಬಳಿಕ ರಸ್ತೆಯ ಅಕ್ಕಪಕ್ಕದ ಹೂತೋಟಗಳಲ್ಲಿ ಸೆಲ್ಫಿ ತೆಗೆದುಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಹರ್ಷಿತಾ ಗಣಬೂರ್ ಅಂತ. ನಾನು ಯಾದಗಿರಿದಿಂದ, ಆದರೆ ಬೆಂಗಳೂರಲ್ಲಿ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಈಗ ವೀಕೆಂಡ್ ಅಂತ ಟ್ರಿಪ್ ಮಮ್ಮಿ ಪಾಪ ಅಣ್ಣ ಬಂದಿದ್ದರು, ಅದಕ್ಕೆ ಟ್ರಿಪ್ ಎಲ್ಲ ಹೋಗೋಣ ಅಂತ ಒನ್ ಡೇ ಟ್ರಿಪ್ ಇದು ಆಪ್ಷನ್ ಚೂಸ್ ಮಾಡಿಕೊಂಡೆ. ಅಂದರೆ BMTCದವರು 550 ರೂಪಾಯಿ ಒಬ್ಬರಿಗೆ ಎಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಕವರ್ ಮಾಡ್ತಾ ಇದ್ದಾರೆ, ಮತ್ತು ಲಾಸ್ಟಿಗೆ ಈಶಾ ಫೌಂಡೇಶನ್ನ ಕವರ್ ಮಾಡ್ತಾ ಇದ್ದಾರೆ. ಫಸ್ಟು ಕಣವೆ ಬಸವೇಶ್ವರ ಅಂತ, ಸೆಕೆಂಡು ಬೋಧನೇಶ್ವರ, ಮತ್ತು ಆಮೇಲೆ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ತೋರಿಸಿ, ಲಾಸ್ಟಲ್ಲಿ ಈಶಾ ಫೌಂಡೇಶನ್ ಲೇಸರ್ ಲೈಟ್ ಶೋನ ತೋರಿಸಿ ಮತ್ತೆ ವಾಪಸ್ ಮೆಜೆಸ್ಟಿಕ್ಕಿಗೆ ಬಿಡ್ತಾರೆ. ಇದು ಸಿಂಗಲಾಗಿ ಹೋದರೆ ಒಬ್ಬರಿಗೆ ಪರ್ ಪರ್ಸನ್ 4000 ಆಗುತ್ತೆ. ಅದೇ 4000ಅಲ್ಲಿ ಒಂದು 5 ಮಂದಿ ಆದರೂ ಹೋಗ್ಬೋದು. ಅದಕ್ಕೆ ಇದು ಬೆಸ್ಟ್ ಆಪ್ಷನ್, ಮತ್ತು ತುಂಬ ಹಿಸ್ಟಾರಿಕಲ್ ಬಗ್ಗೆ ತಿಳ್ಕೊಬೋದು ನಾವು. ಒಂದು ಫ್ಯಾಮ್ಲಿ ಕೂಡ ಒಂದು ಒಳ್ಳೆ ಪ್ಲ್ಯಾನ್ ಅಂತ ಹೇಳ್ತೀನಿ. ಸಂಜೆ ಈಶಾ ಫೌಂಡೇಶನ್ ಲೇಸರ್ ಶೋ ವೀಕ್ಷಣೆ ಮಾಡಿದ ಬಳಿಕ ರಾತ್ರಿ 9 ಗಂಟೆಗೆ ಸೇಫ್ ಆಗಿ ಮನೆ ಸೇರಿಕೊಳ್ತಿದ್ದಾರೆ. ಸದ್ಯ ವೀಕೆಂಡ್ನಲ್ಲಿ ಚಿಕ್ಕಬಳ್ಳಾಪುರ ಪ್ರವಾಸಿಗರ ಹಾಟ್ ಸ್ಪಾಟ್ ಆಗಿದೆ. ಜನರಿಲ್ಲದೆ ಖಾಲಿಯಾಗಿದ್ದ ಜಿಲ್ಲೆಯ ಹಲವು ಪ್ರವಾಸಿ ತಾಣಗಳಿಗೆ ಮರುಜೀವ ಬಂದಿದ್ದು ಗತ ವೈಭವ ತಳೆದಿವೆ. ಇದರಿಂದ ತಾಲೂಕಿನ ಅಂಗಡಿ, ಹೋಟೆಲ್, ರೆಸ್ಟೋರೆಂಟ್, ಹೋಮ್ ಸ್ಟೇಗಳು ಹೌಸ್ಫುಲ್ ಆಗಿದ್ದು, ಭರ್ಜರಿ ವ್ಯಾಪಾರದಿಂದ ಇತ್ತ ಪ್ರವಾಸಿಗರು ಖುಷ್, ವ್ಯಾಪಾರಸ್ಥರು ಫುಲ್ ಖುಷ್ ಆಗಿದ್ದಾರೆ.
ನನ್ನ ಹೆಸರು ರಾಜಪ್ಪ ಅಂತ, ಡ್ರೈವರ್ BMTCಲಿ. ಈ ಈಶಾ ರೌಂಡ್ ಟ್ರಿಪ್ಪು ಅಂತ ಏನಿದೆ, ಒನ್ ಡೇ ಪ್ಯಾಕೇಜು, ಇದನ್ನು ಆಲ್ರೆಡಿ ಸುಮಾರು 3-4 ತಿಂಗಳಿಂದ ನಾವು ಮಾರ್ಗಾಚರಣೆ ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ಕೂಡ ಸುಮಾರು ಒಂದು 10-12 ಬಸ್ ಬಂದಿದೆ. ಇಲ್ಲಿ ಇವತ್ತು ಮಳೆ ವಾತಾವರಣ ಇರೋದ್ರಿಂದ ಒಂದು ಸ್ವಲ್ಪ ಬಸ್ಸುಗಳು ಕಡಿಮೆ ಆಗಿ ಬಂದಿದೆ. ಬರೀ 550 ರೂಪಾಯಿ ರೌಂಡ್ ಟ್ರಿಪ್ಪು ಅಂತ ಏನು ಪ್ಯಾಕೇಜ್ ಇದೆ, ಇದರಲ್ಲಿ ಸಾಕಷ್ಟು ಜನ ಸಿಟಿಯಿಂದ ಬರಬೇಕಾದ್ರೆ ಒಂದು ಕಾರಲ್ಲಿ ಬಂದರೂ ಕೂಡ ಮಿನಿಮಮ್ ಡೀಸೆಲ್ ಖರ್ಚು, ಪಾರ್ಕಿಂಗು ಮತ್ತು ಟೋಲು, ಈ ರೀತಿ ಎಲ್ಲ ಸಾಕಷ್ಟು ಖರ್ಚುಗಳಿರುತ್ತೆ. ಅಂಥದ್ರಲ್ಲಿ ಒಂದೇ ಟ್ರಿಪ್ಪು ಅಂತ ಬರೀ 550 ರೂಪಾಯಲ್ಲಿ ಒಂದು ದಿನನ ಸಂಪೂರ್ಣವಾಗಿ 5 ಪ್ಲೇಸ್ಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಪ್ರಯಾಣಿಕರು. ನಾವು ಕೂಡ ಅವ್ರಿಗೆ ಸಪೋರ್ಟಿವ್ ಆಗಿ ತುಂಬ ಒಂದು ದಿನ ಪೂರ್ತಿ ಅವ್ರ ಜೊತೆಲಿದ್ದು ನಾವು ಈ ಟ್ರಿಪ್ಪುಗಳನ್ನ ತೋರಿಸಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಅಂದರೆ ಇದು ಮೊದಲನೇದಾಗಿ ಮೆಜೆಸ್ಟಿಕ್ಕಿಂದ ಶುರುವಾಗಿ ಕಣಿವೆ ಬಸವಣ್ಣ ದೇವಸ್ಥಾನ ಬರುತ್ತೆ ಮೊದಲನೇದಾಗಿ, ಎರಡನೇದಾಗಿ ಭೋಗನಂದೀಶ್ವರ ಟೆಂಪಲ್ಲು, ಮೂರನೇದಾಗಿ ವಿಶ್ವೇಶ್ವರ ಮ್ಯೂಸಿಯಮ್ಮು, ನಾಲ್ಕನೇದಾಗಿ ರಂಗಸ್ಥಳ ರಂಗನಾಥ ಸ್ವಾಮಿ ಟೆಂಪಲ್ಲು, ಐದನೇದಾಗಿ ಲಾಸ್ಟಿಗೆ ಕೊನೆಗೆ ಈಶಾ ಫೌಂಡೇಶನ್ಗೆ ರೀಚ್ ಆಗ್ತೀವಿ. ಈಶಾ ಫೌಂಡೇಶನಲ್ಲಿ ಲೇಸರ್ ಲೈಟ್ ಶೋ ಏನಿದೆ ಇದನ್ನೆಲ್ಲ ತೋರಿಸ್ಕೊಂಡು ನಾವು ಪ್ರಯಾಣಿಕರಿಗೆ ಅಲ್ಲಿ 7:45 ಅಂದರೆ 7:45 8 ಗಂಟೆ ಒಳಗಡೆ ರಿಟರ್ನ್ ಟ್ರಿಪ್ ಶುರು ಮಾಡ್ತೀವಿ. ಆಗೇನಾಗುತ್ತೆ, ಬೆಂಗಳೂರಿಗೆ ಮೆಜೆಸ್ಟಿಕ್ ರೀಚ್ ಆಗಬೇಕಾದ್ರೆ ಮಿನಿಮಮ್ 2 ಅವರ್ ಟೈಮ್ ತಗೊಳುತ್ತೆ. ಆ ಟೈಮಲ್ಲಿ 2 ಅವರ್ ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ. ಅಂದರೆ ಪ್ರತಿ ಶನಿವಾರ ಭಾನುವಾರ ವೀಕೆಂಡಲ್ಲಿ ಈ ಟ್ರಿಪ್ ಇರುವಂಥದ್ದು. 550 ರೂಪಾಯಿಗೆ ಸಾಕಷ್ಟು ಜನ ತುಂಬ ಖುಷಿಪಟ್ಟೆ ಈ ಟ್ರಿಪ್ನ ಎಂಜಾಯ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.